ಸಿದ್ದರಾಮಯ್ಯನವರ ಮೇಲೆ ಅಹಿಂದ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಶಿಫಾರಸು ಮಾಡ್ತಾರೆ ಅಂತ ನಂಬಿದ್ವಿ ನಾವು ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಅಹಿಂದ ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ಹೆಸರುಗಳನ್ನ ಶಿಫಾರಸು ಮಾಡ್ತಾರೆ ಅಂತ ನಂಬಿದ್ವಿ, ಆದರೆ ಅದನ್ನು ಮಾಡಿಲ್ಲ. ಸಚಿವ ಸ್ಥಾನಕ್ಕೆ ಶಿಫಾರಸು ಮಾಡ್ತಾರೆ ಅಂತ ನಾವೆಲ್ಲರೂ ನಂಬ್ಕೊಂಡಿದ್ವಿ ಅಂತ ಬೇಸರವನ್ನು ಹೊರಹಾಕಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಎಚ್.ಸಿ. ಮಹದೇವಪ್ಪ ಅವರು ಬೆಳಗ್ಗೆ ದೆಹಲಿಗೆ ತೆರಳಿದ್ದಾರೆ. ಎಚ್.ಸಿ. ಮಹದೇವಪ್ಪ ಅವರು ಸಿದ್ದರಾಮಯ್ಯನವರ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಒಬ್ಬರು ನಾಯಕರು ಎಚ್.ಸಿ. ಮಹದೇವಪ್ಪ ಅವರು. ಬಹುಶಃ ಯಾರಿಗೆ ಸಿಗದೆ ಹೋದರೂ ಎಚ್.ಸಿ. ಮಹದೇವಪ್ಪ ಅವರಿಗೆ ಸಿಗುತ್ತೆ ಅಂತಲೇ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಮೊದಲನೇ ಹಂತದಲ್ಲೂ ಆಗಲಿಲ್ಲ. ಮೊನ್ನೆ ಆದಂತಹ ಸಚಿವ ಸಂಪುಟ ವಿಸ್ತರಣೆಯಲ್ಲೂ ಎಚ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಇದು ಸಹಜವಾಗಿ ಬೇಸರವನ್ನು ತರಿಸಿದೆ. ಇನ್ನು ಹಣಕಾಸು ಇಲಾಖೆಯ ಮೇಲೆ ಸಚಿವ ರಾಯರೆಡ್ಡಿ ಅವರು ಕಣ್ಣಿಟ್ಟಿದ್ದಾರೆ. ನನ್ನ ಖಾತೆಯ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಬೇಕು, ಹಣಕಾಸು ಸಲಹೆಗಾರನಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳೋದರ ಮೂಲಕ ಹಣಕಾಸು ಖಾತೆಯನ್ನು ಕೊಟ್ಟರೆ ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ಮಾತನ್ನ ಹೇಳೋದರ ಮೂಲಕ ಎಲ್ಲೋ ಒಂದು ಕಡೆ ಹಣಕಾಸು ಖಾತೆಯ ಮೇಲೆ ಅವರು ತಮ್ಮ ಒಂದು ಪ್ರಬಲವಾಗಿರ್ತಕ್ಕಂಥ ಬೇಡಿಕೆಯನ್ನ ಮಾಡ್ತಾ ಇದ್ದಾರೆ. ಇದೇ ಖಾತೆಯನ್ನು ಕೊಡುವಂತೆ ಸಿಎಂ ಬಳಿ ಕೇಳ್ತೀನಿ, ಒಂದೆರಡು ದಿನದಲ್ಲಿ ಖಾತೆ ಹಂಚಿಕೆಯಾಗಲಿದೆ ಅಂತ ಕೊಪ್ಪಳದಲ್ಲಿ ನೂತನ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಆದರೆ ಹಣಕಾಸು ಯೂಶ್ವಲಿ ಮುಖ್ಯಮಂತ್ರಿಗಳ ಹತ್ರನೇ ಉಳಿಸ್ಕೋತಾರೆ, ಹಾಗಂತ ಉಳಿಸ್ಕೋಬೇಕು ಅಂತಲೂ ಏನಿಲ್ಲ ರೂಲು. ಆದರೆ ಯೂಶ್ವಲಿ ಆ ಸಂಪ್ರದಾಯ ಮುಂದುವರ್ಕೊಂಡು ಬಂದಿದೆ. ಹಣಕಾಸು ಇಲಾಖೆಯನ್ನು ಮುಖ್ಯಮಂತ್ರಿಗಳು ಉಳಿಸ್ಕೋತಾರೆ. ಆದರೆ ಈ ಸಲ ಬಸವರಾಜ ರಾಯರೆಡ್ಡಿ ಅವರು ಹಣಕಾಸು ಇಲಾಖೆಯನ್ನು ಕೊಡಬೇಕು ಅಂತ ನಾನು ಕೇಳ್ತೀನಿ ಅಂತ ಹೇಳಿದಾರಂತೆ. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಜೊತೆಗೆ ಆರ್ಥಿಕ ಸಲಹೆಗಾರಿ ಕೆಲಸ ಮಾಡಿ ಬಜೆಟ್ ಪ್ರಿಪ್ರೇಷನ್ ಅವ್ರ ಜೊತೆಗೆ ಮಾಡ್ತಾ ಇದ್ದೀನಿ. ಹೀಗಾಗಿ ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಏನೇನು ಹೇಗಿದೆ ಅನ್ನೋದೆಲ್ಲ ವಿಚಾರಗಳು ಗೊತ್ತಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕೊಟ್ಟಿದ್ದೇವೆ. ವಿ ವಾಂಟ್ ಟು ಇಂಪ್ಲಿಮೆಂಟ್ ಕ್ಯಾನ್ಸರ್ ಹಾಸ್ಪಿಟಲ್. ಸಮ್ ಅದು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳಿದಾವೆ. ಅದರ ವಿವರವನ್ನು ನೆಕ್ಸ್ಟ್ ಟೈಮ್ ಮಾತಾಡೋಣ. ಜಿಲ್ಲೆಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ವಿವರವನ್ನು ಇವತ್ತೇ ಎಲ್ಲ ಮಾತಾಡಲಿಕ್ಕಾಗಲ್ಲ. ಅದಕ್ಕೆ ಅದರ ಅರಿವು ನನಗಿದೆ ಅಂತ ಹೇಳಲಿಕ್ಕೆ ಹೇಳ್ತೀನಿ. ಮುಖ್ಯವಾಗಿ ನಮ್ಮ ಪತ್ರಿಕಾ ರಂಗದ ಮಿತ್ರರ ಸಹಾಯ